ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಭಾರತದ ಪ್ರಾಚೀನ ರಾಜಯೋಗ ಅದು ಈಸಿ ರಾಜಯೋಗ, ಸಹಜ ರಾಜಯೋಗ. ಸಹಜ ರಾಜಯೋಗದ ವಿಧಾನಗಳು ಯೋಗವೆಂದರೆ ಸ್ವಯಂನನ್ನು ಮೊದಲು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಮಾಡಿಕೊಂಡು ಪರಮಾತ್ಮನನ್ನು ನೆನಪು ಮಾಡುವುದು. ಮನಸ್ಸನ್ನು ಈ ರೀತಿ ನಾವು ತಯಾರು ಮಾಡಿಕೊಳ್ಳಬೇಕು. ಈ ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ಅನೇಕ ಸುಖದ ವೈಭವಗಳನ್ನು ತ್ಯಜಿಸಿ ಪರಮಾತ್ಮನ ಮೇಲೆ ನಮ್ಮ ಮನಸ್ಸನ್ನು ಏಕಾಗ್ರವಾಗಿ ಇಡುವುದು ಯೋಗವೆಂದು ಹೇಳಬಹುದು. ಯಾವ ರೀತಿ ಒಂದು ಚಿಕ್ಕ ಮಗು ಬಾಲಕ ತನ್ನ ತಂದೆಯನ್ನು ಸದಾ ನೆನಪು ಮಾಡುತ್ತಿರುತ್ತದೆ, ಅದೇ ಪ್ರಕಾರ ನಾವೆಲ್ಲ ಆತ್ಮಗಳು ಆ ಶಿವ ಪರಮಾತ್ಮನ ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪನ ಜ್ಯೋತಿರ್ಲಿಂಗಮ್ಮನ ಮಕ್ಕಳಾಗಿದ್ದೇವೆ. ನಾವೆಲ್ಲ ಆತ್ಮಗಳು, ಸರ್ವ ಆತ್ಮರ ತಂದೆ ಪರಮಾತ್ಮ ಆಗಿದ್ದಾರೆ. ನಾವು ಆತ್ಮನಾಗಿ ನಮ್ಮ ಆತ್ಮಿಕ ತಂದೆಯಾದ ಶಿವ ಪರಮಾತ್ಮನನ್ನು ಆ ಒಂದು ತಂದೆ ಎಂದು ನೆನಪು ಮಾಡುವುದರಿಂದ ಯೋಗ ಸಹಜ. ಅದಕ್ಕೋಸ್ಕರ ಇದು ಸಹಜ ರಾಜಯೋಗ ಎಂದು ಹೇಳಬಹುದು. ಯಾವ ರೀತಿ ಮೊದಲು ವೈರಿಗೆ ಮೇಲೆ ಪ್ಲಾಸ್ಟಿಕ್ ಇರುತ್ತದೆ, ಅದನ್ನು ತೆಗೆದರೆ ತಂತಿ ಜೋಡಿಸಾಗ ಮಾತ್ರ ವಿದ್ಯುತ್ ಶಕ್ತಿ ಬರುವುದು. ಅದೇ ಪ್ರಕಾರ ನಾವು ಸಹ ನಮ್ಮ ಈ ದೇಹವನ್ನು ಮರೆಯಬೇಕು. ಅಂದರೆ ಅರ್ಥ ಆ್ಯಕ್ಚುಯಲ್ ನಾವು ಈ ದೇಹವಲ್ಲ, ನಾವು ನಿಜ ಸ್ಥಿತಿಯಲ್ಲಿ ನಾವು ಆತ್ಮರಾಗಿದ್ದೇವೆ. ದೇಹವನ್ನು ಮರೆತು ಆತ್ಮಸ್ಥಿತಿಯಲ್ಲಿ ಆ ಒಂದು ಸೂಕ್ಷ್ಮ ಶಕ್ತಿಯಾಗಿರುವ ನಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆಗೆ ಜೋಡಿಸಬೇಕು. ಆತ್ಮಗಳ ಮನೆಯಾದ ಪರಮಧಾಮ ಅದು ಮೂಲಧಾಮ, ಮೂಲ ಮನೆ, ಆತ್ಮಿಕ ಮನೆ, ಆತ್ಮರುಗಳ ಧಾಮ. ಹಾಗಿದೆ ಆ ಒಂದು ಪರಮಧಾಮದಲ್ಲಿ ನಮ್ಮ ಆತ್ಮಿಕ ತಂದೆ, ಆತ್ಮರ ತಂದೆ ಶಿವ ಪರಮಾತ್ಮನನ್ನು ಆ ಒಂದು ಪ್ರಕಾಶ ಸ್ವರೂಪದಲ್ಲಿ ನೆನಪು ಮಾಡಿದರೆ ನಮಗೆ ಅನೇಕ ಪ್ರಕಾರ ಶಕ್ತಿಗಳು ಪ್ರಾಪ್ತಿಯಾಗುತ್ತದೆ. ಶ್ರೇಷ್ಠ ಸಂಕಲ್ಪವನ್ನು ನಾವು ಯೋಗದಲ್ಲಿ ಜೋಡಿಸೋಣ. ಹಾಗಿದ್ರೆ ಯೋಗಾಭ್ಯಾಸ ನಾವು ಪ್ರತಿನಿತ್ಯ ಮಾಡಬೇಕು, ಪ್ರತಿದಿನ ಪರಮಾತ್ಮನನ್ನು ನೆನೆಯಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಮನುಷ್ಯನ ಹತ್ತಿರ ಸಮಯವಿಲ್ಲ ಮತ್ತು ಪರಮಾತ್ಮನನ್ನು ತಂದೆ ಸಮಾನ ನಾವು ಆತ್ಮರ ತಂದೆ ಎಂದು ತಿಳಿದು ಪ್ರೇಮದಿಂದ ಪರಮಾತ್ಮನನ್ನು ತಂದೆ ಎಂದು ನೆನಪು ಮಾಡಬೇಕು. ರಾಜಯೋಗ ಅಭ್ಯಾಸ ಪ್ರತಿದಿನ ನಾವು ಕ್ರಮಬದ್ಧವಾಗಿ ಅನುಸರಣೆ ಮಾಡಬೇಕು. ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುವುದು. ನಾವು ಯಾವುದೇ ಭಕ್ತಿಯಲ್ಲಿ ಕೂಡ ವ್ರತ ಮಾಡಿದಾಗ ಅದನ್ನು ನಿಯಮಬದ್ಧವಾಗಿ ಮಾಡುತ್ತೇವೆ. ಯೋಗವನ್ನು ನಾವು ಭಟ್ಟಿ ಎಂದು ಅಥವಾ ಒಂದು ವಾರ ಈ ರೀತಿ ವ್ರತವನ್ನು ಕೈಗೊಂಡು ನಾವು ಸ್ವಯಂ ಇಚ್ಛೆಯಿಂದ ಸಂಪೂರ್ಣವಾಗಿ ನಮ್ಮ ಸಮಯವನ್ನು ಪರಮಾತ್ಮನ ನೆನಪಿನಲ್ಲಿ ಇಟ್ಟು ಅನೇಕ ನಾವು ಈ ರೀತಿ ಮಾಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತವೆ. ರಾಜಯೋಗ ಅಭ್ಯಾಸ ನಾವು ಅಂದರೆ ಪ್ರಾತಃ ಕಾಲ ಬ್ರಹ್ಮ ಮುಹೂರ್ತ ಎಂದು ಹೇಳುತ್ತಾರೆ. ಅದಕ್ಕೆ ಅಮೃತ ವೇಳೆ ಅಂದರೆ ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಆ ಒಂದು ಸಮಯ ಸತ್ತು ಪ್ರಧಾನ ಆಗಿರುವ ಕಾರಣ ನಾವು ಬೆಳಗಿನ ಜಾವದಲ್ಲಿ ಪರಮಾತ್ಮನನ್ನು ಆ ಒಂದು ಸ್ಥಿತಿಯಲ್ಲಿ ಪರಮಾತ್ಮನನ್ನು ನೆನಪು ಮಾಡಬೇಕು. ಮತ್ತು ಸಾಯಂಕಾಲವೂ ಕೂಡ ಅಂದರೆ 6:30 ರಾತ್ರಿ 8 ಗಂಟೆವರೆಗೂ ಒಳ್ಳೆಯ ಸಮಯ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ನಾವು ರಾಜಯೋಗಾಭ್ಯಾಸ ಮಾಡಿದಾಗ ನಮ್ಮ ಎಲ್ಲ ಅಂದರೆ ಚಟುವಟಿಕೆ ಸಂಪೂರ್ಣವಾಗಿ ಬದಲಾವಣೆ ಹೊಂದಿ ನಮ್ಮ ಜೀವನ ಬದಲಾವಣೆ ಹೊಂದುತ್ತದೆ. ಅಭ್ಯಾಸಕ್ಕಾಗಿ ನಾವು ಯಾವುದೇ ತಂತ್ರ ಜಪಮಾಲೆ ಯಾವುದು ಬೇಕಾಗಿಲ್ಲ, ಯಾವುದೇ ಆಸನಗಳು ಬೇಕಾಗಿಲ್ಲ, ಪ್ರಾಣಾಯಾಮ ಬೇಕಾಗಿಲ್ಲ. ನಾವು ಮನೆಯಲ್ಲಿದ್ದೇ ಯಾವುದೇ ಒಂದು ಒಳ್ಳೆಯ ಸ್ಥಳವನ್ನು ನೋಡಿಕೊಂಡು ನಮ್ಮ ಒಂದು ಯೋಗದ ಕಾರ್ಯಕ್ರಮ ಮಾಡಬಹುದು, ಯೋಗ ತಪಸ್ಸು ಮಾಡಬಹುದು. ಪರಂಧಾಮ ಅಂದರೆ ಪರಂಧಾಮದಲ್ಲಿ ಪರಮಾತ್ಮನನ್ನು ಸಹಜವಾಗಿ ನಾವು ಸುಖಾಸನದಲ್ಲಿ ಕುಳಿತುಕೊಂಡು ನೆನಪು ಮಾಡಬೇಕು. ಯೋಗವು ತನ್ನದೇ ಆದ ವಿಧಾನವನ್ನು ಹೊಂದಿದೆ. ಅಂದರೆ ಪರಮಾತ್ಮ ಜ್ಯೋತಿರ್ಬಿಂದು ಸಚ್ಚಿತಾನಂದ ಸ್ವರೂಪ. ಹಾಗಿದ್ದರೆ ಆತ್ಮಗಳು ಸಹ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪ. ನಾವು ಪರಮಾತ್ಮನನ್ನು ನಾವು ಅಗಲಿ ಈ ಒಂದು ಸೃಷ್ಟಿ ರಂಗಮಂಟಪದಲ್ಲಿ ಬಂದು ಶರೀರವೆಂಬ
ಪಾತ್ರವನ್ನು ಧರಿಸಿ ಅಭಿನಯಿಸುತ್ತಿದ್ದೇವೆ. ಹಾಗಿದ್ರೆ ನಮ್ಮ ನಿಜವಾದ ಮನೆ ಪರಂಧಾಮ ಎಂದು ಹೇಳಬಹುದು. ಅಲ್ಲಿದೆ ನಮ್ಮನ್ನೇ ಇಲ್ಲಿಗೆ ಬಂದೆ ಸುಮ್ಮನೆ ಎಂದು ಹೇಳುತ್ತೇವೆ. ಜ್ಯೋತಿರ್ಬಿಂದು ಸ್ವರೂಪವಾಗಿ ನಾವು ಬುದ್ಧಿಯ ಮೂಲಕ ಆ ಒಂದು ಸೂಕ್ಷ್ಮ ಲೋಕದ ದಾಟಿ ಪರಂಧಾಮವನ್ನು ತಲುಪಬೇಕು. ಮನಸ್ಸಿನ ಮಾರ್ಗದಲ್ಲಿ ಹೋಗಬೇಕು. ಬುದ್ಧಿ ಎಂಬ ವಿಮಾನದಲ್ಲಿ ಆತ್ಮ ಕುಳಿತು ಪರಂಧಾಮಕ್ಕೆ ಹಾರಬೇಕು. ಹಾಗಿದರೆ ಪರಮಾತ್ಮನ ಪ್ರಕಾಶವೇ ಪ್ರಕಾಶದ ಆ ಒಂದು ಲೋಕದಲ್ಲಿ, ಶಾಂತಿ ಧಾಮದಲ್ಲಿ, ಆ ಒಂದು ಲೋಕದಲ್ಲಿ ಕೇವಲ ಶಾಂತಿ, ಪವಿತ್ರತೆ, ನಿಸ್ಸಂಕಲ್ಪವಾಗಿದೆ. ಅಲ್ಲಿ ಆನಂದಮಯವಾಗಿದೆ. ಆ ಒಂದು ಅವಸ್ಥೆಯನ್ನು ನಾವು ಯೋಗದಲ್ಲಿ ಕಾಣಬಹುದು. ಜ್ಯೋತಿರ್ಬಿಂದು ಸ್ವರೂಪನಾದ ಪರಮಾತ್ಮನನ್ನು, ಪ್ರಿಯ ಪರಮಾತ್ಮನನ್ನು ನಾವು ನೀನೇ ತಂದೆ, ನೀನೇ ತಾಯಿ ಎಂದು ಭಕ್ತಿಯಲ್ಲಿ ಹಾಡಿ ಹೊಗಳಿದ್ದೇವೆ. ಹಾಗಿದ್ರೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕೇವಲ ಪರಮಾತ್ಮ ನೆನಪಿನಿಂದ ಅಳಿಯಲು ಸಾಧ್ಯ. ಪರಮಾತ್ಮನನ್ನು ಮಹಿಮೆ ಮಾಡುತ್ತಾ, ಗುಣಗಾನ ಮಾಡುತ್ತಾ, ಗುಣಸಾಗರ ತಂದೆಯನ್ನು ನೆನಪು ಮಾಡೋಣ, ಯೋಗ ಮಾಡೋಣ, ರಾಜಯೋಗಿ ಆಗೋಣ. ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ ಸತ್ ಚಿತ್ ಆನಂದ ಸ್ವರೂಪಂ ನಿಜಾನಂದ ಸ್ವರೂಪಂ ಜ್ಯೋತಿರ್ಲಿಂಗಂ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.